ವೈಷ್ಣವಿ ಗೌಡ ಹಾಗೂ ಕೃತಿಕಾ ರವೀಂದ್ರ ಇಬ್ಬರು ಕೂಡ ಕಿರುತೆರೆಗೆ ಎಂಟ್ರಿ ಕೊಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ವೈಷ್ಣವಿ ಗೌಡರವರು ಮದುವೆ ಆಗಿ 1 ವರ್ಷ ಕಳೆದರೂ ಕೂಡ ಯಾವುದೇ ಸೀರಿಯಲ್ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಾರ್ಮಲ್ ಆಗಿ ಆಕ್ಟಿವ್ ಆಗಿದ್ದರು. ಆದರೆ ಯಾವುದೇ ಸೀರಿಯಲ್ ಅನ್ನು ಮಾಡುತ್ತೀರಾ ಅಂತ ಕೇಳಿದಾಗ ಆಫರ್ ಬಂದಾಗ 100% ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು. ಆಫರ್ಗಳು ಬಂದರೂ ಕೂಡ ಕತೆ ಚೆನ್ನಾಗಿರಬೇಕು, ನಾವು ಆ ಪಾತ್ರಕ್ಕೆ ಹೊಂದಿಕೊಳ್ಳುವ ಹಾಗೆ ಇರಬೇಕು, ಆಗ ಮಾತ್ರ ಒಪ್ಪಿಕೊಳ್ಳಲು ಸಾಧ್ಯ ಅಂತೆಲ್ಲ ಹೇಳಿದ್ದರು. ಆದರೆ ಈಗ ಇವರು ಒಂದು ಸೀರಿಯಲ್ ಮೂಲಕ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಡಲಿದ್ದಾರೆ. ವೈಷ್ಣವಿ ಗೌಡ ಒಬ್ಬರೇನೆ ಕಿರುತೆರೆಗೆ ಎಂಟ್ರಿ ಕೊಡ್ತಿಲ್ಲ, ಇವರ ಜೊತೆ ಕೃತಿಕಾ ರವೀಂದ್ರ ಇವರು ಕೂಡ ಕಿರುತೆರೆಗೆ ಎಂಟ್ರಿ ಕೊಡಲಿದ್ದಾರೆ. ಇಬ್ಬರು ಒಂದೇ ಸೀರಿಯಲ್ನಲ್ಲಿ ಹೀರೋಯಿನ್ಗಳಾಗಿ ಕಾಣಿಸಿಕೊಳ್ಳಲಿದ್ದಾರೆ, ಅಕ್ಕ ತಂಗಿಯಾಗಿ. ತುಂಬಾ ಜನ ಫ್ಯಾನ್ಸ್ಗಳು ಕೃತಿಕಾ ರವೀಂದ್ರರವರನ್ನು ಯಾಕೆ ಇತ್ತೀಚೆಗೆ ನೀವು ಯಾವುದೇ ಸೀರಿಯಲ್ ಅನ್ನು ಮಾಡ್ತಾ ಇಲ್ಲ, ಯಾಕೆ ನೀವು ಅತಿ ಹೆಚ್ಚಾಗಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅಂತ ಕೇಳ್ತಿದ್ದರು. ಅತಿ ಶೀಘ್ರದಲ್ಲೇ ನಾನು ನಿಮ್ಮ ಮುಂದೆ ಕಾಣಿಸ್ಕೊಳ್ತೀನಿ ಅನ್ನೋ ಒಂದು ಚಿಕ್ಕ ಕ್ಲೂ ಕೂಡ ರವೀಂದ್ರರವರು ಕೊಟ್ಟಿದ್ರು, ಅಂದರೆ ಕೃತಿಕಾ ರವೀಂದ್ರರವರು. ಕೃತಿಕಾ ರವೀಂದ್ರರವರ ಮೊದಲ ಸೀರಿಯಲ್ ಬಂದು ರಾಧಾ ಕಲ್ಯಾಣ, 90s ಕಿಡ್ಸ್ ಫೇವ್ರೆಟ್ ಸೀರಿಯಲ್ ಅಂತಲೇ ಹೇಳಬಹುದು. ಅದರಲ್ಲಿ ಇವರ ಪಾತ್ರ ರಾಧಾ ಸೂಪರ್ ಡೂಪರ್ ಹಿಟ್ ಸೀರಿಯಲ್ ಅಂತಲೇ ಹೇಳಬಹುದು. ಅದಾದ ನಂತರ ಜೀ ಕನ್ನಡದಲ್ಲಿ ಬಂದ ಭೂಮಿಗೆ ಇಳಿದ ಭಗವಂತ, ಅದರಲ್ಲೂ ಕೂಡ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದರು. ಇವರನ್ನು ನೀವು ಬಿಗ್ ಬಾಸ್ ಅಲ್ಲೂ ಕೂಡ ನೋಡಿರ್ತೀರಾ. ಅದರಂತೆಯೇ ವೈಷ್ಣವಿ ಗೌಡ ಜೀ ಕನ್ನಡದ ದೇವಿ ಎಂಬ ಸೀರಿಯಲ್ನಲ್ಲಿ, ನಂತರ ಉದಯ ಟಿವಿಯಲ್ಲಿ ಮತ್ತೊಂದು ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾರೆ. ಅದಾದ ನಂತರ ಕಲರ್ಸ್ ಕನ್ನಡಗೆ ಬಂದು ಅಗ್ನಿಸಾಕ್ಷಿ ಅನ್ನೋ ಒಂದು ಸೂಪರ್ ಡೂಪರ್ ಹಿಟ್ ಸೀರಿಯಲ್ ಅನ್ನು ಕೊಡ್ತಾರೆ. ಅಗ್ನಿಸಾಕ್ಷಿ ಆದ ನಂತರ ಇವರು ಜೀ ಕನ್ನಡದ ಸೀತಾರಾಮ ಎಂಬ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ತಾರೆ. ಅದು ಕೂಡ ಸೂಪರ್ ಹಿಟ್ ಸೀರಿಯಲ್ ಅಂತಲೇ ಹೇಳಬಹುದು. ಸೂಪರ್ ಹಿಟ್ ಸೀರಿಯಲ್ ಕೊಟ್ಟಿರೋ ಈ ಇಬ್ಬರು ನಟಿಯರು ಕೂಡ ಈಗ ಒಂದೇ ಸೀರಿಯಲ್ನಲ್ಲಿ ಅಕ್ಕ ತಂಗಿಯರಾಗಿ ಕಾಣಿಸಿಕೊಳ್ತಿದ್ದಾರೆ. ಅದು ಯಾವ ಚಾನಲ್ನಲ್ಲಿ ಬರ್ತಿದೆ ಆ ಸೀರಿಯಲ್ ಅಂದರೆ ಅದು ಉದಯ ಟಿವಿಯಲ್ಲಿ. ಇತ್ತೀಚೆಗೆ ಕಲರ್ಸ್ ಕನ್ನಡ ಹಾಗೂ ಜೀ ಕನ್ನಡದಲ್ಲಿ ನಟಿಸಿದ ನಟ ನಟಿಯರು ಎಲ್ಲರೂ ಕೂಡ ಸ್ಟಾರ್ ಸುವರ್ಣಗೆ ಹೋಗಿ ಸೀರಿಯಲ್ ಮಾಡ್ತಾರೆ, ಇಲ್ಲಾಂದರೆ ಉದಯ ಟಿವಿಗೆ ಹೋಗಿ ಸೀರಿಯಲ್ಗಳು ಮಾಡ್ತಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಜೀ ಕನ್ನಡ ಹಾಗೂ ಕಲರ್ಸ್ ಕನ್ನಡದಿಂದ ಮತ್ತೆ ಅವ್ರಿಗೆ ಆಫರ್ ಬರ್ತಿಲ್ಲ ಅಂತ ಕಾಣುತ್ತೆ. ಏನೇ ಆಗಲಿ, ಯಾವುದಾದರೂ ಒಂದು ಒಳ್ಳೆಯ ಕತೆ ಸಿಕ್ಕಿದಾಗ ಅವರು ಆ ಪಾತ್ರಕ್ಕೆ ಜೀವ ತುಂಬಿದರೆ ಸಾಕು. ಅದೇ ರೀತಿಯಾಗಿ ಈಗ ಉದಯ ಟಿವಿಯಲ್ಲಿ ಇವರಿಬ್ಬರ ಸೀರಿಯಲ್ ಬರ್ತಿದೆ, ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಗಲಿ. ಈ ಸೀರಿಯಲ್ ಮೂಡಿ ಬರ್ತಾ ಇರೋದು ಶ್ರೀ ಜಯಮಾತಾ ಕಂಬೈನ್ಸ್ ಕಡೆಯವರಿಂದ. ಇಷ್ಟು ದಿನ ವೈಷ್ಣವಿಯನ್ನು ತೆರೆ ಮೇಲೆ ನೋಡಬೇಕೆನ್ನುವವರಿಗೆ ಇದು ಒಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳಬಹುದು. ಸೀರಿಯಲ್ ಕೂಡ ಮಾರ್ಚ್ ತಿಂಗಳಲ್ಲೇ ಬಿಡುಗಡೆಯಾಗಲಿದೆ ಎಂದು ಹೇಳಲಾಗುತ್ತಿದೆ. ನೀವು ಕೂಡ ಈ ಸೀರಿಯಲ್ ಅನ್ನು ನೋಡಲು ಕಾತುರದಿಂದ ಕಾಯ್ತಾ ಇದ್ದೀರಾ ಅಥವಾ ಇಲ್ವಾ? ನಿಮ್ಮ ಫೇವ್ರೆಟ್ ಸೀರಿಯಲ್ ನಟಿಯರು ಮತ್ತೆ ಕಿರುತೆರೆಗೆ ಬಂದಿದ್ದು ನಿಮಗೆ ಇಷ್ಟ ಆಯ್ತಾ ಅಥವಾ ಇಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.